ಮೈಸೂರು ಅರಸರಿಗೆ ಇರುವಂತಹ ಶಾಪದ ಬಗ್ಗೆ ಬಹುತೇಕ ನಮಗೆಲ್ಲರಿಗೂ ಗೊತ್ತಾ ಇದೆ. ಅದರ ಜೊತೆಗೆ ಆ ಶಾಪದಿಂದಾನೇ ಮೈಸೂರು ಅರಸರಿಗೆ ಮಕ್ಕಳಾಗಿಲ್ಲ ಅಂತ ಕೂಡ ತುಂಬ ಜನ ನಂಬ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಲಕಾಡು ಹಾಗೂ ಮಾಲಂಗಿಗಳ ಕಡೆಗೆ ತಮ್ಮ ಕೈ ತೋರಿಸಿ ಶಾಪದ ಕಥೆಗಳನ್ನು ಕೂಡ ತುಂಬ ಜನ ಹೇಳ್ತಾರೆ. ಆದರೆ ಅಷ್ಟಕ್ಕೂ ಆ ಶಾಪವನ್ನು ಕೊಟ್ಟಂಥವರು ಯಾರು, ಶಾಪ ಕೊಟ್ಟಿದ್ದು ಯಾಕೆ, ಶಾಪ ನಿಜವಾಗಿದೆಯಾ ಅಥವಾ ಸುಳ್ಳಾಗಿದೆಯಾ, ಆ ಶಾಪದ ಫುಲ್ ಸ್ಟೋರಿ ಇಲ್ಲಿದೆ ನೋಡಿ. ಮೈಸೂರು ಸಂಸ್ಥಾನ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಒಂದು ಪ್ರಸಿದ್ಧ ಸಾಮ್ರಾಜ್ಯ. ಯದುರಾಯರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥಾನ ಒಡೆಯರ್ ರಾಜಮನೆತನದಿಂದ ಆಳಲ್ಪಟ್ಟಿತು. ಈ ಸಂಸ್ಥಾನ ಎಷ್ಟು ಪ್ರಸಿದ್ಧವೋ ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಶಾಪವೂ ಅಷ್ಟೇ ಫೇಮಸ್ ಆಗಿದೆ. ಆ ಶಾಪ ಏನು ಗೊತ್ತಾ? ತಲಕಾಡು ಮರಣ ಆಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳು ಮಕ್ಕಳಿಲ್ಲದೆ ಹೋಗಲಿ. ಅಂದಹಾಗೆ ಈ ಶಾಪ ಮೈಸೂರು ಅರಸರನ್ನ ಕುರಿತದ್ದು ಅನ್ನೋದೇನೋ ಎಲ್ರಿಗೂ ಗೊತ್ತು. ಆದರೆ ಈ ಶಾಪ ಕೊಟ್ಟವರು ಯಾರು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಈ ಶಾಪವನ್ನ ಕೊಟ್ಟವರ ಹೆಸರು ಅಲಮೇಲಮ್ಮ. ವಿಜಯನಗರದ ರಾಜಪ್ರತಿನಿಧಿ, ಮಂಡಲಾಧೀಶನಾಗಿ ಶ್ರೀರಂಗಪಟ್ಟಣದಲ್ಲಿ ರಾಜ್ಯವಾಳ್ತಾ ಇದ್ದ ಶ್ರೀರಂಗರಾಯಲು ಅಲಿಯಾಸ್ ಎರಡನೇ ತಿರುಮಲರಾಯನ ಪತ್ನಿಯೇ ಈ ಮಹಾರಾಣಿ ಅಲಮೇಲಮ್ಮ. ಅಂದಹಾಗೆ ಅಲಮೇಲಮ್ಮ ಈ ಶಾಪ ಕೊಟ್ಟಿದ್ದು ಮೈಸೂರಿನ ದೊರೆ ರಾಜ ಒಡೆಯರ್ಗೆ. ಕೊಟ್ಟ ಅವಧಿ ಕ್ರಿಸ್ತಶಕ 1610 ಮೇ ಅಥವಾ ಜೂನ್ ತಿಂಗಳು. ರಾಜ ಒಡೆಯರ್ ಕ್ರಿಸ್ತಶಕ 1578ರಿಂದ 1617ರವರೆಗೆ ಅಂದರೆ 39 ವರ್ಷಗಳ ಕಾಲ ಮೈಸೂರು ಅರಸರಾಗಿ ರಾಜ್ಯಭಾರ ಮಾಡಿದರು. ಇದೇನೋ ಸರಿ, ಆದರೆ ಅಲಮೇಲಮ್ಮ ರಾಜ ಒಡೆಯರಿಗೆ ಯಾಕೆ ಶಾಪ ಕೊಟ್ಟರು ಅನ್ನೋದಕ್ಕೆ ಹಲವು ರೀತಿಯ ಕಥೆಗಳನ್ನು ಹೇಳ್ತಾರೆ. 1610ರಲ್ಲಿ ಶ್ರೀರಂಗರಾಯ ಅಂತಕ್ಕಂಥವನು ವಿಜಯನಗರದ ರಾಜಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣದಲ್ಲಿ ರಾಜ್ಯಭಾರ ಮಾಡ್ತಾಯಿದ್ದ. ಆತನ ಪತ್ನಿಯೇ ಈ ಅಲಮೇಲಮ್ಮ ಅಂತಕ್ಕಂಥವ್ರು. ಶ್ರೀರಂಗರಾಯ ಅಂತಕ್ಕಂಥವನು ಹೆಂಡತಿಗಿಂತ ಬಹಳ ವಯಸ್ಸಿನಲ್ಲಿ ದೊಡ್ಡವನು. ಅವನು ವೃದ್ಧನಾಗಿದ್ದ. ಅವನಿಗೆ ಯಾವಾಗಲೂ ವ್ಯಾಧಿ, ಅವನು ಕಾಯಿಲೆಯಲ್ಲಿ ಬಿದ್ದಿದ್ದ. ಅವನು ಈ ಮಾಲಂಗಿ ಎನ್ನತಕ್ಕಂಥ ಪ್ರದೇಶ ಅವನಿಗೆ ಬಹಳವಾಗಿ ಹಿಡಿಸಿದ್ರಿಂದ, ಕಾವೇರಿ ನದಿ ದಡ ಶ್ರೀರಂಗಪಟ್ಟಣಕ್ಕಿಂತ ಹೆಚ್ಚು ಹಿಡಿಸಿದ್ರಿಂದ ಅಲ್ಲಿ ಒಂದು ಮಹಲನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಅವನ ಪತ್ನಿ. ಈ ಸಮಯವನ್ನು ನೋಡಿದಂಥ ರಾಜವಡೆಯರು ಅವನ ಸಮಸ್ತವಾಗಿರತಕ್ಕಂಥ ಆಸ್ತಿಪಾಸ್ತಿಗಳನ್ನು, ಸಿಂಹಾಸನವನ್ನು, ಅವನ ದರ್ಬಾರನ್ನು ಪ್ರತಿಯೊಂದನ್ನು ತನ್ನ ವಶ ಮಾಡಿಕೊಂಡ್ಬಿಟ್ಟು. ಹೀಗೆ ಅವರು ವಶ ಮಾಡಿಕೊಂಡಿದ್ದರಿಂದ ನೊಂದಂಥ ಶ್ರೀರಂಗರಾಯ ಬಹಳ ದುಃಖದಲ್ಲಿ ಮರಣ ಹೊಂದಿದ. ಇವರು ಹೇಳೋ ಪ್ರಕಾರ ರಾಜ ಒಡೆಯರ್ ಅಲ್ಲಿಗೆ ಸುಮ್ಮನಾಗಿದ್ದರೆ ಇವರಿಗೆ ಶಾಪ ಕೊಡೋ ಸಂದರ್ಭ ಬರ್ತಿರಲಿಲ್ಲ. ಮಹಾರಾಣಿಯ ಬಳಿಯಿದ್ದ ಮೂಗುತಿ ಮೇಲೆ ರಾಜ ಒಡೆಯರ್ ಕಣ್ಣು ಬಿದ್ದಿದ್ದೇ ಅವಾಂತರಕ್ಕೆ ಕಾರಣವಾಯಿತು. ರಂಗನಾಥ ಸ್ವಾಮಿ ಹೆಂಡತಿಯಾಗಿರ್ತಕ್ಕಂಥ ರಂಗನಾಯಕಮ್ಯ ಅನ್ನುವ ದೇವತೆಯ ಮೂಗಿನ ಮೇಲೆ ಒಂದು ಮೂಗುತಿ ಇತ್ತು. ಆ ಮೂಗುತಿ ಸುಮಾರು ಒಂದು ಗೋಲಿ ಗಾತ್ರದ ರತ್ನದಿಂದ ಮಾಡಿರ್ತಕ್ಕಂಥದ್ದು. ಅದು ರತ್ನವಲ್ಲ, ಮುತ್ತಿನಿಂದ ಮಾಡಿರ್ತಕ್ಕಂಥದ್ದು. ಅದರ ಮೇಲೆ ಅವರ ಕಣ್ಣಿತ್ತು. ಅವರ ಜೀವಿತದ ಸಮಯದಲ್ಲಿ ಅಷ್ಟು ದೊಡ್ಡ ಮುತ್ತಿನ ಮೂಗುತಿಯನ್ನು ಅವರು ನೋಡಿರಲಿಲ್ಲ. ಅದನ್ನು ಸಂಪಾದನೆ ಮಾಡಬೇಕು ಅಂತ ಅವರಿಗೆ ಆಸೆ ಇತ್ತು. ಅದನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ ಒಬ್ಬ ದಂಡಾಧಿಕಾರಿಯನ್ನು ಕರೆದು, ನೀನು ಹೋಗಿ ಅಲಮೇಲಮ್ಮನ ಹತ್ರ ನನ್ನ ಶಾಸನ ಅಂತ ಹೇಳಿ ಈ ಪತ್ರವನ್ನು ಆಕೆಗೆ ಕೊಟ್ಟು ಆ ಮೂಗುತಿಯನ್ನು ಮತ್ತು ಅನರ್ಘ್ಯ ರತ್ನಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಆಭರಣಗಳನ್ನು ನೀನು ತೆಗೆದುಕೊಂಡು ಬಾ ಅಂತ ಅವನು ಕಳಿಸಿದ. ಆ ಸಮಯದಲ್ಲಿ ದುಃಖತಪ್ತಳಾಗಿರ್ತಕ್ಕಂಥ ಅಲಮೇಲಮ್ಮ ಮಾಲಿಂಗಿಯಲ್ಲಿದ್ದ. ಅಲ್ಲಿಗೆ ಹೋದಂಥ ಈ ದಂಡಾಧಿಕಾರಿ ರಾಜಶಾಸನವನ್ನು ಆಕೆಗೆ ತಿಳಿಸ್ತಾರೆ. ಆಕೆ ಏನು ಮಾಡಿದ್ಲು ಅಂದರೆ ಯಾವ ಪದಾರ್ಥವನ್ನು ಕೊಡೋದಕ್ಕೂ ಒಪ್ಪಲಿಲ್ಲ. ಇವನು ಬಲವಂತ ಮಾಡ್ದ. ಆ ಸಮಯದಲ್ಲಿ ಅವಳು ಏನು ಮಾಡಿದ್ಲು ಅಂದರೆ ತನ್ನ ಹತ್ತಿರ ಇರತಕ್ಕಂಥ ಒಡವೆಗಳನ್ನೆಲ್ಲ ತಾನು ಉಟ್ಟುಕೊಂಡಿದ್ದಂಥ ಸೀರೆಯಲ್ಲಿ ಕಟ್ಟಿಕೊಂಡು ಕಾವೇರಿ ನದಿಯ ದಡದ ಮೇಲೆ ನಿಂತು ಮೈಸೂರು ದೊರೆಗಳಿಗೆ ಶಾಪವನ್ನು ಹಾಕಿದ್ಲು. ಈ ಶಾಪದ ಬಗ್ಗೆ ಡೀಟೇಲ್ ಆಗಿ ಬರೆದಿರೋದು ಪ್ರಾಚ್ಯವಸ್ತು ಸಂಶೋಧನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದ ಬಿ ಲೆವಿಸ್ ರೈಸ್. ಇವರು ಮೈಸೂರು ಸರ್ಕಾರಕ್ಕಾಗಿ ಸಂಕಲಿಸಿದ ಗೆಜೆಟಿಯರ್ ಪ್ರಕಟಿಸಿದವರು. ಅದರಲ್ಲಿ ಶಾಪದ ಪ್ರಸ್ತಾಪ ಮಾಡ್ತಾರೆ. ಯಾರೇ ಆಗಲಿ ಶಾಪ ಕೊಡಬೇಕು ಅಂದರೆ ಅವರಿಗೆ ವಿಶೇಷ ಶಕ್ತಿ, ಸಾಮರ್ಥ್ಯ ಇರಬೇಕು.
ಆದರೆ ಅಲಮೇಲಮ್ಮನಿಗೆ ಅಂಥ ಯಾವ ವಿಶೇಷ ಶಕ್ತಿ ಸಾಮರ್ಥ್ಯಗಳು ಇದ್ದಂತೆ ಕಾಣಲ್ಲ. ಹಾಗಾಗಿ ಅಲಮೇಲಮ್ಮನ ಶಾಪದ ಕಥೆ ಕೇವಲ ಕಲ್ಪನೆ ಅಷ್ಟೇ ಅಂತಾರೆ ಮೈಸೂರು ಅರಸರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವ ಪ್ರೊಫೆಸರ್ ನಂಜರಾಜ ಅರಸ್. ಆಮೇಲೆ ಶಾಪ ಕೊಡೋದಿದೆಯಲ್ಲ, ಮೂಲತಃ ನಾವು ಪುರಾಣಗಳಲ್ಲಿ ನೋಡೋದು ತಪಸ್ಸು ಮಾಡಿ ಸಾತ್ವಿಕ ಪ್ರಾರ್ಥನೆಯನ್ನು ಮಾಡಿ ಸಾತ್ವಿಕ ಶಕ್ತಿಯ ಸಾಮರ್ಥ್ಯದಿಂದಾಗಿ ಶಾಪ ಕೊಡುವ ಶಕ್ತಿ ಬರುತ್ತೆ ನಮಗೆ. ಯಾರೋ ದೇವರು ವರ ಕೊಡಬೇಕು, ದೇವರೋ ಯಾರೋ ಆ ಸಾತ್ವಿಕ ಶಕ್ತಿ ಬೇಕು. ಇವಳು ಯಾವ ತಪಸ್ಸು ಮಾಡಿಲ್ಲ. ಅಲಮೇಲಮ್ಮನ ವ್ಯಕ್ತಿ ಇದ್ದಿದ್ರೆ ಶಾಪ ಕೊಡೋ ಶಕ್ತಿ ಯಾಕೆಗಿರಲೇ ಇಲ್ಲ. ಆದರೆ ವಿಚಿತ್ರ ಏನು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಇವತ್ತೂ ಕೂಡ ರಂಗನಾಯಕಿ ದೇವಸ್ಥಾನದಲ್ಲಿ ಅಲಮೇಲಮ್ಮ ಧರಿಸ್ತಾ ಇದ್ಲು ಅಂತ ಹೇಳಿಕೊಳ್ಳುವಂಥ ಒಂದು ಇಷ್ಟು ದಪ್ಪ ಇರೋ ಮುತ್ತಿನ ಮೂಗುತಿ ಇದೆ. ಹೊಳೆಗೆ ಬೀಸಾಕಿದ್ರೆ ಹೇಗೆ ಬರ್ತಿತ್ತ ಮುತ್ತಿನ ಮೂಗುತಿ? ಅದು ಅವ್ರದೇ ನಾವು ಮೂಗುತಿನೋ ವಿಚಾರ ಬೇರೆ. ಇಲ್ಲಿ ಜನರ ನಂಬಿಕೆ, ಆ ಒಂದು ಕಾಲ್ಪನಿಕ ಅನಿಸಿಕೆ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ವಿಚಿತ್ರವಾಗಿ ಭಾವುಕತೆಯ ಬಾನಿನಲ್ಲಿ ಅಚ್ಚುಕಟ್ಟಾಗಿ ಹಾರಾಡಿ. ಅಲಮೇಲಮ್ಮ ಸತ್ತ ನಂತರ ಈಕೆ ಶವ ಎಲ್ಲಿ ಸಿಕ್ಕಿತು, ಯಾರಿಗೆ ಸಿಕ್ಕಿತು, ಅಂತ್ಯ ಸಂಸ್ಕಾರ ಮಾಡಿದವರು ಯಾರು, ಎಲ್ಲಿ ಮಾಡಿದರು ಅನ್ನೋ ಪ್ರಶ್ನೆಗಳು ಏಳ್ತವೆ. ತಲಕಾಡಿನ ವೈದ್ಯನಾಥೇಶ್ವರ ಗುಡಿಯ ಮುಂದಿರುವ ಮಂಟಪವನ್ನು ಶ್ರೀರಂಗಪಟ್ಟಣದ ಕೊನೆಯ ಮಂಡಲಾಧೀಶ ತಿರುಮಲರಾಯನ ಪತ್ನಿಯ ಶವದ ಅಂತ್ಯ ಸಂಸ್ಕಾರವಾಗಿದ್ದ ಸ್ಥಳದ ಮೇಲೆ ಕಟ್ಟಲಾಗಿದೆ ಅಂತ ಇತಿಹಾಸಕಾರ ಹಯವದನ್ ರಾವ್ ಬರೆದಿದ್ದಾರೆ. ಆದರೆ ದೇವಸ್ಥಾನದ ಬಳಿ ಯಾರೂ ಶವ ಸಂಸ್ಕಾರ ಮಾಡೋದಿಲ್ಲ. ಹಾಗಾಗಿ ಅಲಮೇಲಮ್ಮ ಇದ್ದದ್ದೇ ಸುಳ್ಳು ಅಂತಾರೆ ನಂಜರಾಜ ಅರಸ್. ಹಯವದನ್ ರಾವ್ ಅವರ ಚರಿತ್ರೆಯಲ್ಲಿ ಹಿಸ್ಟ್ರಿ ಆಫ್ ಮೈಸೂರಲ್ಲಿ, ಗೆಜೆಟಿಯರ್ ಆಫ್ ಮೈಸೂರಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ. ಒಂದು ಕಡೆ ಇದು ವೈದ್ಯನಾಥೇಶ್ವರ ದೇವಸ್ಥಾನದ ಎದುರಿಗೆ ಒಂದು ಕಲ್ಲು ಮಂಟಪ ಇದೆ. ಅಲ್ಲಿ ಅವಳನ್ನು ತಂದು ಅಲ್ಲಿ ಸಮಾಧಿ ಮಾಡಿದ್ರು ಅವಳನ್ನ. ಅದರ ನೆನಪಿಗೆ ಇದನ್ನು ಕಟ್ಟಿದ್ದಾರೆ ಅಂತ, ಮಂಟಪ ಕಟ್ಟಿದ್ದಾರೆ ಅಂತ. ದೇವಸ್ಥಾನದ ಆವರಣದೊಳಗೆ, ದೇವಸ್ಥಾನದ ಮುಂಭಾಗದಲ್ಲಿ ಯಾರೂ ಸಮಾಧಿ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದಾಗಿ ಅಲಮೇಲಮ್ಮ ಅನ್ನೋ ವ್ಯಕ್ತಿ ಇದ್ದಳು ಅನ್ನೋದಕ್ಕೆ ಸಾಹಿತ್ಯಿಕವಾಗಿ ಆಗಲಿ ಅಥವಾ ಐತಿಹಾಸಿಕವಾಗಿ ಆಗಲಿ ಯಾವುದೇ ಗಟ್ಟಿ ಸಾಕ್ಷಿ ಪುರಾವೆಗಳು ಸಿಗ್ತಾ ಇಲ್ಲ. ಅಲಮೇಲಮ್ಮ ಕೊಟ್ಟ ಶಾಪಗಳು ನಿಜವಾಗಿವೆಯಾ? ಮೈಸೂರು ದೊರೆಗಳಲ್ಲಿ ಯಾರ್ಯಾರಿಗೆ ಮಕ್ಕಳಾಗಲಿಲ್ಲ?